ಮಾಡ್ತಾರೆ, ಈಗಲೂ ಇದು ಸ್ಕ್ಯಾಮ್ ಫೇಕ್ ಅಂತ ಅಂದ್ಕೊಳ್ತಾರೆ. ಸೊ ಮೀಡಿಯಾದವರಾಗಿರಲಿ, ಇನ್ಫ್ಲುಯೆನ್ಸರ್ ಆಗಿರಲಿ, ಜಸ್ಟ್ ಒಂದು ಇನ್ವಿಟೇಷನ್ಗೆ ಬರ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಮೀಡಿಯಾ, ಸ್ಪೆಷಲಿ ಮೀಡಿಯಾ ಮತ್ತು ಇನ್ಫ್ಲುಯೆನ್ಸರ್ಸ್ ಟೀಮ್, ಐ ಥಿಂಕ್ ನಾನೊಂದು 2 ದಿನ ಮೊದಲಷ್ಟೇ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದು. ಬಟ್ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಲ್ಲೇ ಅವರು ಎಲ್ಲರೂ ಸಹ ಈ ಇವೆಂಟಿಗೆ ಅಟೆಂಡ್ ಆಗಿದ್ದಾರೆ. ಸೊ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಫ್ರಮ್ ಅವರ್ ಸೈಡ್. ಫಸ್ಟ್ ನನಗೆ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಇವೆಂಟಿಗೆ ಬಂದಿದ್ದಕ್ಕೋಸ್ಕರ. ನನ್ನ ಹೆಸರು ಶಹನಾ ಅಂತ ಹೇಳಿ. ಈ ಕರ್ನಾಟಕ ಎಜುಕೇಷನಲ್ ಸರ್ವಿಸ್ ಅಂತ ಏನಿದೆ, ಇದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಯಾಕಂತೇಳಿದ್ರೆ ನಾನೊಂದು ಚಿಕ್ಕಮಂಗ್ಳೂರಿನ ಮೂಡಿಗೆರೆ ತಾಲೂಕಲ್ಲಿ ಭೂತನಕಣ ಎಂಬ ಒಂದು ವಿಲೇಜಿಂದ ಬಂದಿರೋದು. ನಾನು ಬ್ಯಾಂಗ್ಳೂರಲ್ಲ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ನನಗೆ ಆವಾಗಲೇ ಈ CET ಅಂತ ಗೊತ್ತಿದ್ರೆ ನಾನು ಇಂಜಿನಿಯರಿಂಗ್ ಚೂಸ್ ಮಾಡ್ತಿದ್ನೇನೋ. ಬಟ್ ಅವಾಗ ನನಗೆ ಇನ್ಫಾರ್ಮೇಷನ್ ಇಲ್ಲ. ನಾನು ಅದಕ್ಕೆ ನಾರ್ಮಲ್ ಆಗಿ ನಮಗಿರೋ ಆಪ್ಷನ್ ಅಂದರೆ BA ಮಾತ್ರ. ಸೊ ನಾನು BA ತಗೊಂಡೆ. ಸೊ ಐ ಡನ್ ಮೈ ಗ್ರಾಜುಯೇಷನ್. ಆಮೇಲೆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಾನು NIS ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಸೊ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಉಜಿರೆಯಲ್ಲಿ ಇರುವಾಗಿಂದಲೇ ಸೊ ಅಲ್ಲಿ CET ಇಂದ ಮಕ್ಕಳು ಬರ್ತಾ ಇದ್ರು CETಗೆ. ಸೊ ಅವಾಗ ನನಗೆ ಅರ್ಥ ಆಯ್ತು, ಓಕೆ CET ಇಂದನೂ ಸೀಟ್ ಸಿಗುತ್ತೆ, ಹಿಂಗೆ CET ಅನ್ನೋದು ಒಂದು ಇದೆ ಅಂತೇಳಿ. ದೆನ್ ನಂದು ಯಾವಾಗ ಗ್ರಾಜುಯೇಷನ್ ಮುಗೀತು, ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದ್ದಿದ್ದು ಅಂತ ಹೇಳಿದ್ರೆ ಎಜುಕೇಷನ್ ಫೀಲ್ಡ್. ಸೊ ಆಮೇಲೆ ನಾವು ನಮ್ದಾದಂತಹ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಆದ್ಮೇಲೆ ಈಗ ಅನಿಸ್ತು, ಓಕೆ ಈಗ ನಮಗೇನೋ ನಾವು ಮಾಡ್ತಿದ್ದೀವಿ, ಈ ರೂರಲ್ ಪೀಪಲ್ಗೆ ಏನಾದರೂ ಒಂದು ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಅಂತ ಹೇಳಿ ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಅಂಡರಲ್ಲಿ ಈ ವರ್ಷ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕರ್ನಾಟಕ ಕೆರಿಯರ್ ಮಿಷನ್ ಅನ್ನೋದು ಒಂದು ಲಾಂಚ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್. ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಎಜುಕೇಶನ್ ಕೌನ್ಸಿಲಿಂಗ್. ನೋ, ಎಜುಕೇಶನ್ ಕೌನ್ಸಿಲಿಂಗ್ ಮಾತ್ರ ನಮ್ ಗುರಿ ಅಲ್ಲ. ಇಲ್ಲಿ ಎಜುಕೇಶನ್ ಕೌನ್ಸಿಲಿಂಗ್ ಆಗಿರ್ಬೋದು, ಅವ್ರದ್ದು ಜಾಬ್ ಕೌನ್ಸಿಲಿಂಗ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಇಲ್ಲ ಅವರಿಗೆ ಸೈಕಾಲಜಿಕಲ್ ಆಗಿ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತಾರೆ. ಎಷ್ಟೋ ಕಾಲೇಜ್ಗಳಲ್ಲಿ ನೋಡಿರ್ತೀರಾ, ಮ್ಯಾನೇಜ್ಮೆಂಟ್ ಪ್ರೆಷರ್ ಅದು ಇದು ಅಂತ ಇದು, ಮಕ್ಕಳು ಕಾಲೇಜ್ಗೆ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದು ಸಹ ಒಂದು ಸೈಕಾಲಜಿಕಲ್ ಇಶ್ಯೂಸೇ. ಸೊ ಈ ರೀತಿ ಎಲ್ಲಾ ರೀತಿಯಾದಂತಹ ಕೌನ್ಸಿಲಿಂಗ್, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರು ದೇ ಕ್ಯಾನ್, ಅವರು ನಮ್ಮ ಹತ್ರಕ್ಕೆ ಬರಬಹುದು. ಅದಲ್ದಲೆ ನಾವೀಗ ಏನು ವೆಬ್ಸೈಟ್ ಲಾಂಚ್ ಮಾಡಿದೀವಿ, ಆ ವೆಬ್ಸೈಟ್ ಅಲ್ಲಿ ಈಗ ನಾನು ಹೇಳ್ದಾಗ ಅದರಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ. ನೀವೆಲ್ಲಾನು ಸಹ ಅದರಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಮೈಗ್ರೇಷನ್ ಇಶ್ಯೂಸ್ ಇರ್ಬೋದು, ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಇಶ್ಯೂ ಆಗಿರ್ಬೋದು, ಗೈಡೆನ್ಸ್ ಕೊರತೆ ಆಗಿರ್ಬೋದು, ಇಲ್ಲ ನನಗೆ ಡಾಕ್ಯುಮೆಂಟ್ ತಗೊಳಕ್ ಗೊತ್ತಾಗ್ತಿಲ್ಲ. ಈಗ ಹೈದರಾಬಾದ್ ಕರ್ನಾಟಕ ಅಂತ ರಿಸರ್ವೇಶನ್ ಇದೆ, ಆ ರಿಸರ್ವೇಶನ್ ಅಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ತಗೋಬೇಕು, ಆ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವ ಬೇಸ್ ಮೇಲೆ ಕೊಡ್ತಾರೆ, ಇದೆಲ್ಲ ತುಂಬಾ ಗೊಂದಲ ಇರುತ್ತೆ. ಸೊ ಇದೆಲ್ಲ ಗೊಂದಲಕ್ಕೂ ನೀವು ಇದನ್ನ ಕನೆಕ್ಟ್ ಮಾಡ್ಬೋದು. ಮತ್ತೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫೀಸ್ಗಳನ್ನ ಇಲ್ಲ. ಸೊ ಆ ರೀತಿ ನಾವು ಯಾವುದೇ ಇಲ್ಲ. ಇದು ಏನಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಏನಾಗಿದೆ, ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ಮಾಡ್ಕೊಡ್ತಾರೆ. ಸೊ ಮತ್ತೆ ಏನಂತ ಹೇಳಿದ್ರೆ ಜೆನ್ಯೂನಿಟಿ ಇರಬೇಕು ನಿಮ್ಮ ಹತ್ರ. ಈಗ ನಾವೊಂದು ನಿಮ್ದೊಂದು ಲೀಗಲ್ ಕೇಸ್ ನಾವು ತಗೊಂಡು ಫಾರ್ವರ್ಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಕೇಸಲ್ಲಿ ನಮಗೆ 100% ಜೆನ್ಯೂನಿಟಿ ಇರಬೇಕು. ಸುಮ್ಮನೆ ಯಾವುದೋ ಒಂದು ಕೇಸ್ಗಳು ಕೊಟ್ಟರೆ ಅದಾಗಲ್ಲ. ಈಗ ಎಜುಕೇಶನ್ ರಿಲೇಟೆಡ್ ಅಂದಮೇಲೆ ಅದು ಪ್ರಾಪರ್ ಆಗಿ ಅದಕ್ಕೊಂದು ರೀಸನ್ ಇರುತ್ತೆ. ಇಲ್ಲ ಡ್ರಾಪ್ ಔಟ್ ಆಗಿದ್ದೀನಿ ನಾನು, ನನಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿರೋ ರೀಸನ್ ಬೇಕು. ಯಾವುದೋ ನಮ್ಮ ಫ್ರೆಂಡ್ಸ್ ಕಾಲೇಜ್ ಚೇಂಜ್ ಮಾಡಿದ್ರು, ಕೋರ್ಸ್ ಇಷ್ಟ ಆಗಲಿಲ್ಲ ಅಂತ ಡ್ರಾಪ್ ಔಟ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲ ಜೆನ್ಯೂನ್ ಇದೆ, ಅವ್ರ ತಂದೆ ತಾಯಿ ಅವ್ರಿಗೆ ಏನೋ ಆಗಿರುತ್ತೆ, ಇಲ್ಲ ಅವ್ರಿಗೆ ಫೈನಾನ್ಷಿಯಲ್ ಇರಲ್ಲ, ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಈ ರೀತಿಯಿಂದ ಡ್ರಾಪ್ ಮಾಡಕ್ಕಂತ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ, ಅಂತ ಪರಿಸ್ಥಿತಿಯಲ್ಲಿ ಇರೋರಿಗೆ ನಾವು 100% ವಿ ವಿಲ್ ಹೆಲ್ಪ್ ದೆಮ್. ಅಲ್ದಲ್ಲೇ ಸುಮ್ಮನೆ ಎಲ್ಲಾ ರೀಸನ್ಗೂ ಇಂಟರ್ಫಿಯರ್ ಮಾಡಿದ್ರೆ ಇದಕ್ಕೊಂದು ಬೆಲೆ ಇರಲ್ಲ. ಸೊ ಅದೇ ರೀತಿ ಎಲ್ಲನೂ ಸಹ ಈಗ ನಿಮಗೆ ಈಗ ಹೇಳ್ದಾಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್, SC ಡಿಪಾರ್ಟ್ಮೆಂಟ್ ಇಂದ ಹೇಳಿದ್ರು, ST ಹೇಳಿದ್ರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಫಂಡ್ ಇದೆಯಾ ಅಂತ ನಿಮಗೆ ಈಗಲಾದ್ರೂ ಅದ್ರ ಅರಿವಾಗಿರುತ್ತೆ. ಕೋಟಿಗಟ್ಟಲೆ ಫಂಡ್ ಇದೆ. ಅವರೇ ಕರೆದು ಹೇಳ್ತಿದ್ದಾರೆ ಡೈರೆಕ್ಟ್ ಆಗಿ ಬನ್ನಿ ನಾವು ಕೊಡ್ತೀವಿ ಅಂತೇಳಿ. ಯಾರು ಯಾಕೆ ಬರ್ತಾ ಇಲ್ಲ, ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಾನು ನೀವು CET ಅಲ್ಲಿ 80,000 ಫೀಸ್ ಸಿಕ್ಕಿದ್ರು ಅದು ರೀಫಂಡ್ ಆಗುತ್ತೆ. SNQ ಕೋಟಾ ಇದೆ, SC ಕೋಟಾ ಇದೆ, ಯೂಸ್ ಮಾಡ್ಕೊಳ್ಳಿ. ಮುಸ್ಲಿಂ ಅವರಿಗಾದ್ರೆ ಮುಸ್ಲಿಂ ಮೈನಾರಿಟಿ ಇದೆ, ಕ್ರಿಶ್ಚಿಯನ್ ಮೈನಾರಿಟೀಸ್ ಇದೆ, ಎಲ್ಲಾನು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಏನು ಹಕ್ಕು ಕೊಟ್ಟಿದೆಯೋ ಗೌರ್ಮೆಂಟ್ ಅದನ್ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಅದನ್ನ ಯುಟಿಲೈಸ್ ಮಾಡ್ಲಿಲ್ವಾ, ಅದು ಇನ್ನೊಬ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಆಗಕ್ ಬಿಡ್ಬಿಡಿ. ನಿಮಗೇನು ಗೌರ್ಮೆಂಟ್ ಕೊಟ್ಟಿದೆಯೋ 100% ಯುಟಿಲೈಸ್ ಮಾಡ್ಕೊಳ್ಳಿ. ಮೇಡಮ್, ಇದು ಕರ್ನಾಟಕ ಎಜುಕೇಶನ್ ಕೆರಿಯರ್ ಮಿಷನ್ ಅಂದ್ರೆ ತಾವು ಏನು ಒಂದು ಲೊಕೇಶನ್ ವೈಸ್ ಮಾಡ್ತಾ ಇದ್ದೀರಾ, ಇಲ್ಲ ಇದು ತಾವೇ ಈ- ಇದು ಕಾಲೇಜಸ್ಗೆ ಇದು ನಾವೀಗ ಏನಂತ ನಮ್ಮ ಇನಿಷಿಯೇಟಿವ್ ಏನಂದ್ರೆ ಸರ್, ಈಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಏನಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡೋಣ ನಮಗೆ ಎಂಕ್ವೈರೀಸ್ ಹೆಂಗ್ ಬರುತ್ತಾ, ಯಾವ ರೀಸನ್ ಇಂದ ಜಾಸ್ತಿ ಬರ್ತಾ ಇದೆ, ಎಲ್ಲಿಗೆ ಅವೇರ್ನೆಸ್ ಕಮ್ಮಿ ಇದೆ. ಈಗ ನನ್ನ ರಿಸರ್ಚ್ ಪ್ರಕಾರ ಅವೇರ್ನೆಸ್ ತುಂಬಾ ಕಡಿಮೆ ಇರೋದು ಗುಲ್ಬರ್ಗ, ಯಾದಗಿರಿ, ಕೊಪ್ಪಲ್ ಈ ಭಾಗಗಳಲ್ಲಿ. ಸೊ ಅರ್ಬನ್ ರೂರಲ್ ಏರಿಯಾದಲ್ಲಿ ತುಂಬಾನೇ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಸಕ್ಸಸ್ ಆಗಿರೋದ್ರಿಂದ ನೆಕ್ಸ್ಟ್ ಇವೆಂಟ್ ಏನಿದೆ ನಾವು 100% ನಾವು
ನಾರ್ತ್ ಕರ್ನಾಟಕದಲ್ಲಿ ಲೈಕ್ ಬಳ್ಳಾರಿ ಆಗಿರ್ಬೋದು, ಗುಲ್ಬರ್ಗದು ನಾವು 100% ಕಂಡಕ್ಟ್ ಮಾಡ್ತೀವಿ. ಬಟ್ ಅವಾಗಲೂ ನಮಗೆ ಇದೇ ರೀತಿ ಮೀಡಿಯಾ ಸಪೋರ್ಟ್ ಬೇಕು, ಸ್ಟೂಡೆಂಟ್ ಬರಬೇಕು, ಪೇರೆಂಟ್ಸ್ ಬರಬೇಕು. ಅವ್ರು ಬಂದ್ರೆ ನಮಗೆ ಈ ಇವೆಂಟ್ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ನಾವು ಯಾರಿಗೆ ಹೇಳಿ ಇನ್ಫಾರ್ಮೇಶನ್ ಎಲ್ಲ? ನಮ್ಮ ಟೀಮ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿದೆ, ಅವ್ರಿಗೆ ಬೇಡ. ಸೊ ಪೇರೆಂಟ್ಸ್ ಬರ್ತೀವಿ, ನಮಗೆ ಬೇಕು, ನಾವು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಈಗ ಕಾಲೇಜ್ಗಳಾಗಿರ್ಬೋದು, PU ಕಾಲೇಜ್ಗಳಾಗಿರ್ಬೋದು, 10th ಕಾಲೇಜ್ಗಳಾಗಿರ್ಬೋದು, ನಮಗೆ ಬಂದು ಮೇಡಮ್ ನಮ್ಮ ಕಾಲೇಜಲ್ಲಿ ಈ ರೀತಿ ಇಷ್ಟು ಸ್ಟೂಡೆಂಟ್ ಇದ್ದಾರೆ, ನಮಗೊಂದು ಅವೇರ್ನೆಸ್ ವಿಡಿಯೋ ಬೇಕು, ನೀವು ಬಂದು ಕೌನ್ಸಿಲಿಂಗ್ ಕೊಡಿದ್ರೆ ವಿ ಆರ್ ರೆಡಿ ಟು ಕಮ್. ಸೊ ಬಟ್ ನೀವು ಇನಿಷಿಯೇಟಿವ್ ತಗೊಳ್ಳಿ. ನಾವು ಯಾವ ರೀತಿ ಇನಿಷಿಯೇಟಿವ್ ತಗೊಂಡಿದ್ವಿ ಅದೇ ರೀತಿ ನೀವು ಒಂದು ಇನಿಷಿಯೇಟಿವ್ ತಗೊಳ್ಳಿ. ನೀವು ಯಾರು ಇದು ಮಾಡ್ತಾರೆ ಎಲ್ಲ ಪ್ರತಿ ಕಾಲೇಜಿಗೂ ಕೂಡ ಸರ್, ಈಗ ಪ್ರತಿ ಕಾಲೇಜಿಗೂ ಈಗ ಅವ್ರಿಗೆ ಬೇಕು, ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರತಿ ಕಾಲೇಜಿಗೂ ನಮ್ಮ ಟೀಮಲ್ಲಿ ಹೋಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. 100% ಮಾಡ್ತಾರೆ. ನಮಗೆ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ತುಂಬಾನೇ ಸಪೋರ್ಟಿವ್ ಇದೆ. ಈಗ ಈ ಇವೆಂಟಿಗೆ ಬರ್ಬೇಕಾಗಿದಂತೆ ರಾಮಮೂರ್ತಿ ಸರ್ ಇದ್ರು, ಬಟ್ ಸರಿಗೆ ಇವತ್ತು ಇವೆಂಟ್ ಇಂದ ಬರಕ್ಕಾಗಿಲ್ಲ. ಸರ್ ಅದೇ ಹೇಳಿದ್ರು, ಈ ಇವೆಂಟ್ ಏನೇ ಬೇಕಾದ್ರೂ ಸಹ ಗೌರ್ಮೆಂಟ್ ಕಡೆಯಿಂದ ಅವ್ರ ಕಡೆಯಿಂದ ಹೆಲ್ಪ್ ಇರುತ್ತೆ ಅಂತ ಹೇಳಿ. ಸೊ ನಾಟ್ ಓನ್ಲಿ ರಾಮಮೂರ್ತಿ ಸರ್, ತುಂಬಾ ಜನ ಮಿನಿಸ್ಟರ್ಗಳಾಗಿರ್ಬೋದು, MLA ಗಳಾಗಿರ್ಬೋದು, ದೇ ಆರ್ ಸೋ ಹ್ಯಾಪಿ ಟು ಅಸ್. ವೆಬ್ಸೈಟ್ ನಿಮ್ದು ಹೇಳ್ತೀರಾ? ಈ ವೆಬ್ಸೈಟ್ ಹೆಸರು www.karnatakaeducationalservice.in ಅಂತ ಇರುತ್ತೆ. ಸೊ ಈಗ ಇದಕ್ಕೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ. ಸೊ ಈಚ್ ಅಂಡ್ ಎವ್ರಿ ಗೈಡೆನ್ಸ್, ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನಿಮಗೆ ಲೈವ್ ಆಗಿ ಬರ್ತಾನೆ ಇರುತ್ತೆ. ಎವ್ರಿ ಡೇ ಅಪ್ಡೇಟ್ ಇರುತ್ತೆ. ಮೇಡಮ್, ಈಗ ಅಂದ್ರೆ ತಮ್ಮ ಟೀಮ್ ಅಲ್ಲಿ ಈಗ ನೀವು ಸೈಕಾಲಜಿಕಲಿ ಕೂಡ ಒಂದು ಪ್ರಿಪೇರ್ Yes. ಮಾಡಬೇಕು, ಯಾರ್ಯಾರು ಇರ್ತಾರೆ? ಸರ್, ಈಗ ನಮ್ಮ ಟೀಮ್ ಅಲ್ಲಿ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಈಗ ನೀವು ಸರ್ ಹೇಳಿರೋದು ಕೇಳಿರ್ಬೋದು. ಫಸ್ಟ್ ಆಫ್ ಆಲ್ ನಮಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆ. ಸೊ ಸಿವಿಲ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎನಿ ಕೇಸಸ್ ಅವ್ರು ಕೊಟ್ರು, ಈಗ ನಮ್ಮ ಸ್ಟೂಡೆಂಟ್ ಎನಿ ಕೇಸಸ್ ಕೊಟ್ಟರು ದೇ ಆರ್ ಸಾಲ್ವಿಂಗ್ ಇಟ್. ಮತ್ತೆ ಲೀಗಲ್ ಟೀಮ್ ಇದೆ. ಈಗ ಕಾಲೇಜಿಗೂ ಮಕ್ಳಿಗೂ ಲೀಗಲ್ ಇಶ್ಯೂಸ್ ನಡೀತಾ ಇರುತ್ತೆ. ಸೊ ಅದಕ್ಕೆ ಲೀಗಲ್ ಟೀಮ್ ಇದೆ. ಈ ಕೌನ್ಸಿಲಿಂಗ್ ಮಾಡೋಕ್ಕೆ ಸೈಕಾಟ್ರಿಸ್ಟ್ ಇರ್ತಾರೆ. ನಿಮಗೆ ಯಾವ ರೀತಿ ಕೌನ್ಸಿಲಿಂಗ್ ಬೇಕೋ ಅದ್ರ ಮೇಲೆ ಡಿಸಿಷನ್ ಆಗುತ್ತೆ, ಯಾರನ್ನ ನೀವು ಮೀಟ್ ಮಾಡಬೇಕು, ಯಾರನ್ನ ಕನೆಕ್ಟ್ ಮಾಡಬೇಕು ಅಂತ ಹೇಳಿ. ಮೇಡಮ್, ಇವತ್ತು ಕಾರ್ಯಕ್ರಮದಲ್ಲಿ ಯಾರು ಒಂದು ಮುಖ್ಯ ಅತಿಥಿಗಳು ಯಾರು ಬಂದಿದ್ರು, ಅವ್ರ ಆಶಯ ಏನಾಗಿತ್ತು? ಆಕ್ಚುಲಿ ಇವತ್ತಿಂದು ಮುಖ್ಯ ಅತಿಥಿಗಳಾಗಿ ನಮಗೆ ಬರಬೇಕಾಗಿದ್ದು ರಾಮಮೂರ್ತಿ ಸರ್, MLA ಅವರು, ಜಯನಗರ. ಬಟ್ ಅವರಿಗೆ ಬರಕ್ ಆಗಿಲ್ಲ. ಬಟ್ ಅವರು ತುಂಬಾನೇ ಫೋನ್ ಮಾಡಿ ಹೇಳಿದ್ರು ಅವ್ರಿಗೆ ಇಶ್ಯೂಸ್ ಇದೆ ಅಂತ ಹೇಳಿ. ಹಾಗಾಗಿ ಅವ್ರದ್ದು ಆಶಯ ಸೇಮ್, ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೆ 100% ಇನ್ಫಾರ್ಮೇಶನ್ ಸಿಗಬೇಕು. ಅವರು ಸಹ BA BCom ಅಲ್ದಲ್ಲೇ ಪ್ರೊಫೆಷನಲ್ ಕೋರ್ಸ್ಗಳನ್ನ ಓದಬೇಕು. ಅವರು ಸಹ ಅವ್ರ ಜಾಬ್ ತಗೋಬೇಕು. ಇದು ಅವ್ರದ್ದು ಮೇನ್ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ಯಾರಿದ್ರು ಸರ್, ಈಗ ಇದರಲ್ಲಿ ನಮಗೆ ಇವತ್ತಿನ ಕಾರ್ಯಕ್ರಮ? ಜಯನಗರ್ ಈಗ DCP ಕಡೆಯಿಂದ ಕೋನ ವಂಶಿಕೃಷ್ಣ ಸರ್ ಬರ್ಬೇಕಿತ್ತು. ಅವ್ರ ಪ್ರಕಾರ ಪ್ರಸನ್ನ ಸರ್ ಬಂದಿದ್ದಾರೆ. ಮತ್ತೆ ಕರ್ನಾಟಕ ಮೆಡಿಕಲ್ ಅಡ್ವೈಸರ್ ಆಗಿರುವಂತಹ ಅಶೋಕ್ ಸರ್ ಆಗಿರಬಹುದು. ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮೆಲ್ಬಿನ್ ಮೈಕಲ್ ಸರ್ ಈಸ್ ಅ ಸೆನೆಟ್ ಮೆಂಬರ್. ಮತ್ತೆ ರಾಮಕೃಷ್ಣ ಸರ್ ಈಗ ಏಮ್ಸ್ ಭೂಪಾಲ್ ಮತ್ತು ಜಮ್ಮು ಕಾಶ್ಮೀರದ ಏಮ್ಸ್ ಮೆಂಬರ್ ಬಾಡಿ. ಮತ್ತೆ ಫಾರೂಕ್ ಅನ್ನೋರು, ಅವರು ಬಂದ್ಬಿಟ್ಟು NICU ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಇದ್ದು ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ಮತ್ತೆ ಸ್ಟೂಡೆಂಟ್ ವೆಲ್ಫೇರ್ ವಿಂಗ್ದು ಅವರು ಕರ್ನಾಟಕದ ಉಪಾಧ್ಯಕ್ಷರು. ಮತ್ತೆ ಇದರಲ್ಲಿ ನಮಗೆ ಗೋಪಾಲಕೃಷ್ಣ ಸರ್, ಅವರು BJP ST ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಾರೆ. ಸೊ ಬಂಗಾರ ಹನುಮಂತ್ ಸರ್ ಬರಕ್ ಆಗ್ಲಿಲ್ಲ. ಸೊ ಅವ್ರ ಬದಲಿಗೆ ಇವ್ರು ಬಂದಿರೋದು. ಈಗ ಅವರು ಬಂಗಾರ ಹನುಮಂತ್ ಸರ್ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ST ಮೋರ್ಚಾದ ಕಾರ್ಯಕ್ರಮ. ಸೊ ಅವ್ರ ಬದಲಿಗೆ ಇವ್ರು ಬಂದಿರೋದು. ಸೊ ಈಗ ಶಿವಕುಮಾರ್ ಸರ್ ಆಗಿರ್ಬಹುದು, ಈಗ ಬೇರೆ ಎಲ್ಲಾ ಟೀಮ್ಸ್ ಸಹ ಅವ್ರು ಎಲ್ಲರೂ ದೇ ಆರ್ ಇಂಟ್ರೆಸ್ಟೆಡ್, ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಮೈಂಡ್ ಸೆಟ್ ಇರುವಂತ ಟೀಮ್ಸ್. ಥ್ಯಾಂಕ್ ಯು. Thank you.